ವಿಧಾನ ಪರಿಷತ್ಗೆ ಪ್ರತಿಪಕ್ಷ ನಾಯಕ ಹಾಗೇನೆ ಉಪನಾಯಕನನ್ನ ಆಯ್ಕೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿಪಕ್ಷ ನಾಯಕನಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೇನೆ ಗಮನಿಸ್ತಾ ಹೋಗೋದಾದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮೇಲ್ಮನೆಯ ವಿಪಕ್ಷ ನಾಯಕ. ಸುನಿಲ್ ವಲ್ಯಾಪುರೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಉಪನಾಯಕ. ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕ. ರವಿಕುಮಾರ್ ಇವರಿಗೆ ಪರಿಷತ್ನ ಮುಖ್ಯ ಸಚೇತಕ ಜವಾಬ್ದಾರಿಯನ್ನ ಬಿಜೆಪಿಯ ಹೈಕಮಾಂಡ್ ನೀಡಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಕರಾವಳಿ ಭಾಗದವರು ಇವರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಸಲಹೆ ಸೂಚನೆಯಂತೆ ಇಲ್ಲಿ ವಿಧಾನ ಪರಿಷತ್ ಹಾಗೇನೆ ವಿಧಾನಸಭೆಯ ವಿವಿಧ ಜವಾಬ್ದಾರಿಗಳಿಗೆ ಸಾಕಷ್ಟು ನಾಯಕರಿಗೆ ಪಟ್ಟವನ್ನು ಕಟ್ಟಲಾಗಿದೆ. ನೋಡ್ತಾ ಹೋಗೋದಾದ್ರೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಯ್ಕೆಯಾದರೆ ವಿಧಾನಸಭೆಯ ಉಪನಾಯಕನಾಗಿ ಅರವಿಂದ್ ಬೆಲ್ಲದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಪರಿಷತ್ನಲ್ಲಿ ಬಿಎಸ್ವೈ ಆಪ್ತರಿಗೆ ಹೈಕಮಾಂಡ್ ಮಣೆ ಹಾಕಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಂಡಾಯ ತಣಿಸೋಕೆ ಅರವಿಂದ್ ಬೆಲ್ಲದ್ ಅವರಿಗೂ ಕೂಡ ವಿಧಾನಸಭೆಯಲ್ಲಿ ಸ್ಥಾನವನ್ನು ನೀಡಲಾಗಿದೆ. ವಿಧಾನಸಭೆಯ ಉಪನಾಯಕನಾಗಿ ಅರವಿಂದ್ ಬೆಲ್ಲದ್ ಅವರನ್ನ ನೇಮಕ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಇಲ್ಲಿ ಬಿಎಸ್ವೈ ಆಪ್ತರಿಗೆ ಮಣೆ ಹಾಕಿದ್ರೆ ಇನ್ನೊಂದು ಕಡೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅಸಮಾಧಾನ ಶಮನವನ್ನು ಮಾಡೋಕ್ಕೂ ಕೂಡ ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಂತೆ ಕಾಣ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ತಪ್ಪಿದೆ ಮೇಲ್ಮನೆ ವಿಪಕ್ಷ ನಾಯಕನ ಸ್ಥಾನ. ಕರಾವಳಿ ಭಾಗಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕನ ಪಟ್ಟವನ್ನು ಕಟ್ಟಲಾಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ 2ನೇ ಬಾರಿ ಸ್ಥಾನಮಾನವನ್ನ ನೀಡಲಾಗ್ತಾ ಇದೆ. ಈ ಹಿಂದೆ ಮೇಲ್ಮನೆಯ ಸಭಾನಾಯಕನಾಗಿ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಒಂದು ಕಡೆಯಲ್ಲಿ ಅಸಮಾಧಾನವನ್ನ ಶಮನ ಮಾಡೋಕೆ ಅರವಿಂದ್ ಬೆಲ್ಲದ್ ಅವರಿಗೆ ಪಟ್ಟವನ್ನ ಕಟ್ಟಿದ್ರೆ ಬಿಎಸ್ವೈ ಆಪ್ತರಿಗೆ ಇಲ್ಲಿ ಹುದ್ದೆಗಳನ್ನ ಜವಾಬ್ದಾರಿಗಳನ್ನ ನೀಡಲಾಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ. ಇಲ್ಲಿ ಹಾಗೆಯೇ ವಿಧಾನ ಪರಿಷತ್ಗೆ ವಿಪಕ್ಷ ನಾಯಕನಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಇಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರದಂತೆ ಎಲ್ಲವನ್ನು ಕೂಡ ಪಾಲಿಸಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಸೂಚನೆಯಂತೆ ಈ ಆಯ್ಕೆಯನ್ನ ನಡೆಸಲಾಗಿದೆ ಅಂತೇಳಿ ಬಿಜೆಪಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಜೆಪಿಯ ಹಿರಿಯ ನಾಯಕರು, ಸರ್ಕಾರದ ವಿವಿಧ ಇಲಾಖೆಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸಾಕಷ್ಟು ಅನುಭವ ಇವರಿಗಿದೆ. ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ವಿಚಾರಕ್ಕೆ ಬರೋದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಿಜಯೇಂದ್ರ ಇಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ. ಕೊನೆಗೂ ಒಂಟಿ ಸಲಗವಾಗಿ ಯತ್ನಾಳ್ ಉಳಿದ್ಬಿಟ್ಟಿದ್ದಾರೆ. ಯಾವುದೇ ಸ್ಥಾನಮಾನ ಇಲ್ಲ ಪಕ್ಷದಲ್ಲಿ. ಯತ್ನಾಳ್ ಜೊತೆಗಿದ್ದ ಬೆಲ್ಲದ್ಗೆ ಇದೀಗ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಬೆಲ್ಲದ್ ಆಯ್ಕೆ ಮೂಲಕ ಯತ್ನಾಳ್ಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರು ಮಾಡಿದ್ರ. ಲೆಕ್ಕಾಚಾರಗಳು ಜೋರಾಗಿವೆ. ಒಂದ್ ಕಡೆಯಲ್ಲಿ ಸಾಕಷ್ಟು ಹೇಳಿಕೆಗಳನ್ನ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ, ವಿಜಯೇಂದ್ರ ಬಗ್ಗೆ ಕೊಡ್ತಾ ಬರ್ತಿದ್ರು ಯತ್ನಾಳ್ ಅವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಸದ್ಯ ವಿಧಾನ ಪರಿಷತ್ಗೆ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಲಾಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಎಸ್ವೈ ಆಪ್ತರಿಗೆ ಇಲ್ಲಿ ಚಾನ್ಸ್ ಸಿಕ್ಕಿದೆ ಎನ್ನುವಂಥದ್ದು. ಸಂಪತ್, ಖಂಡಿತವಾಗ್ಲೂ ನೀವು ಹೇಳಿದಾಗೆ ಬಿಎಸ್ವೈ ಆಪ್ತರಿಗೆ ಎಲ್ಲವೂ ಕೂಡ ಸ್ಥಾನಮಾನಗಳು ಸಿಗ್ತಾ ಹೋಗ್ತಾ ಇದೆ. ಮೊನ್ನೆ ಪದಾಧಿಕಾರಿಗಳ ನೇಮಕ ಆಯ್ತು. ಅಲ್ಲಿಯೂ ಕೂಡ ಪದಾಧಿಕಾರಿಗಳ ಆಯ್ಕೆಯಲ್ಲೂ ಸಹಿತ ಯಡಿಯೂರಪ್ಪನವರ ಆಪ್ತ ಬಳಗಕ್ಕೆ ಅಥವಾ ಅವರ ನಿಕಟವರ್ತಿಗಳಿಗೆ ಅಂತವರಿಗೆ ಆಯ್ಕೆಯನ್ನ ಮಾಡ್ಕೊಡ್ಲಾಗಿದೆ. ಅವರ ವಿರುದ್ಧ ಅಸಮಾಧಾನ ಹೊರಹಾಕಂತವ್ರನ್ನ ದೂರ ಇಡುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಅದು ಪಕ್ಷ ಸಂಘಟನೆ ವಿಚಾರದಲ್ಲಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಬಾರಿ ಗುಡುಗಿದ್ರು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನೋಂತ ಮಾತುಗಳನ್ನ ಸಾಕಷ್ಟು ಬಾರಿ ಹೇಳಿದ್ರು. ಅಲ್ಲದೆ ಯಡಿಯೂರಪ್ಪನವರು ತಮ್ಮ ಕೆಜೆಪಿ ಬಿ ಟೀಮ್ ಅನ್ನ ಕಟ್ಟಿದ್ದಾರೆ, 2ನೇ ಕೆಜೆಪಿ ಇದಾಗ್ತಾ ಇದೆ ಅನ್ನೋ ಆರೋಪಗಳನ್ನೆಲ್ಲ ಮಾಡಿದ್ರು. ಆದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಜೆಪಿಯಲ್ಲಿ ಅದರ ಪಾಡಿಗೆ ಅವರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಯತ್ನಾಳ್ ಅವ್ರನ್ನ ಒಂಟಿಯಾಗಿ ಮಾಡಿಸುವಂತ ಪ್ರಯತ್ನ, ಅಂದ್ರೆ ಅವರ ಜೊತೆಯಲ್ಲಿ ಯಾರೆಲ್ಲ ಸೇರಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು ಅವರನ್ನ ಕಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ, ತಮ್ಮ ಬಳಗಕ್ಕೆ ಸೇರಿಸ್ಕೊಳ್ಳೋದು. ಈಗ ಅರವಿಂದ್ ಬೆಲ್ಲದ್ ಅವ್ರನ್ನ ಉಪನಾಯಕನನ್ನಾಗಿ ಮಾಡ್ಲಾಗಿದೆ.
ವಿಧಾನಸಭೆಯಲ್ಲಿ. ಅಲ್ಲಿ ಆ ಭಾಗಕ್ಕೂ ಕೂಡ ಆ ಸಮುದಾಯಕ್ಕೂ ಕೂಡ ಒಂದ್ ಕಡೆಯಲ್ಲಿ ಅವಕಾಶ ಕೊಟ್ಟಾಗಾಯ್ತು. ಮತ್ತೆ ಯತ್ನಾಳ್ ಅವರ ಜೊತೆಯಲ್ಲಿ ಇವರು ಕೂಡ ಹೋಗಿ ಅಸಮಾಧಾನವನ್ನು ಹೊರಹಾಕೋದನ್ನು ಕೂಡ ಕಟ್ ಮಾಡಲಾಯ್ತು. ಹಾಗಾಗಿ ಈಗ ಯತ್ನಾಳ್ ಅವರು ಒಂಟಿ ಆದಂತೆ ಕಂಡು ಬರ್ತಾ ಇದೆ. ಯಡಿಯೂರಪ್ಪನವರ ಟೀಮ್ ಬಲಗೊಳ್ತಾ ಹೋಗ್ತಾ ಇದೆ. ಅಸಮಾಧಾನ ಹೊರಹಾಗ್ತಾ ಇರ್ತಾ ಯತ್ನಾಳ್ ಅವರ ಟೀಮ್ ಅನ್ನ ವೀಕ್ ಮಾಡಿಸುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಮೇಲ್ಮನೆಯಲ್ಲಿ ಉತ್ತರ ಕರ್ನಾಟಕದ ಭಾಗಕ್ಕೆ ಅವಕಾಶವನ್ನ ಕೊಡ್ಲಾಗತ್ತೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಈಗಾಗಲೇ ಒಮ್ಮೆ ಅವಕಾಶ ಸಿಕ್ಕಿತ್ತು. ಸಭಾನಾಯಕರು ಆಗಿದ್ರು, ಆಮೇಲೆ ವಿಪಕ್ಷ ನಾಯಕ ಕೂಡ ಆಗಿ ಕೆಲಸವನ್ನು ಮಾಡಿದಂತವ್ರು. ಅವರಿಗೆ ಅವಕಾಶ ಕೊಡೋ ಬದಲು ಬೇರೆಯವ್ರಿಗೆ ಕೊಟ್ಟರೆ ಅನುಕೂಲ ಅನ್ನೋಂತ ಮಾತನ್ನು ಕೇಳಿ ಬರ್ತಾ ಇತ್ತು. ಅದರಲ್ಲೂ ಸಹಿತ ಸುನೀಲ್ ವಲ್ಯಾಪುರೆ ಯಡಿಯೂರಪ್ಪನವರ ಅತ್ಯಂತ ಆಪ್ತ, ಅವರಿಗೆ ಸಭಾನಾಯಕ ಸ್ಥಾನ ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮೇಲ್ಮನೆಯಲ್ಲಿ ಉಪನಾಯಕನ ಸ್ಥಾನವನ್ನ ಅವರಿಗೆ ಕೊಡ್ಲಾಗಿದೆ. ಒಟ್ಟಾರೆಯಾಗಿ ನೋಡಿದ್ರೆ ಯಾವುದೇ ಸ್ಥಾನವನ್ನ ತೆಗೆದುಕೊಂಡ್ರು ಅವರು ಯಡಿಯೂರಪ್ಪನವರ ಬಳಗದಲ್ಲಿಯೇ ಗುರುತಿಸ್ಕೊಂಡಂತವರಿಗೆ ಅವಕಾಶವನ್ನು ಕೊಡ್ತಾ ಹೋಗ್ತಾ ಇರೋದು ಇಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಪ್ಲಾನ್ ಮಾಡ್ತಂದೆ ಕಂಡು ಬರ್ತಾ ಇದೆ. ಹೈಕಮಾಂಡ್ ಕೂಡ ಯಡಿಯೂರಪ್ಪನವರ ಮಾತಿಗೆ ಒಪ್ಪಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಾಮರ್ಥ್ಯ ಏನಂತ ತಾವು ತೋರಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟು ತಮಗೊಂದು ಟೀಮ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಕೇಳಲಾಗಿದೆ. ಅದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಅವರ ಆಪ್ತ ಬಳಗದವರನ್ನೇ ಆಯ್ಕೆ ಮಾಡ್ತಿರೋದಂತ ನೋಡಿದಾಗ ಇದೆಲ್ಲವೂ ಕೂಡ ಸ್ಪಷ್ಟ ಆಗತ್ತೆ. ಸದ್ಯಕ್ಕಂತೂ ನೋಡಿದ್ರೆ ಸಂಪತ್, ಒಂದ್ ಕಡೆಯಲ್ಲಿ ಯತ್ನಾಳ್ ಒಂಟಿ ಆಗ್ತಾ ಇದ್ರೆ ವಿಜೇಂದ್ರ ಅವರ ಟೀಮ್ ಬಲಗೊಳ್ತಾ ಹೋಗ್ತಾ ಇದೆ, ಬಲಿಷ್ಠ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂಪತ್, ಜನಾರ್ದನ್, ಇಲ್ಲಿ ಯತ್ನಾಳ್ ಅವರ ಹೇಳಿಕೆಗಳೇ ಅವ್ರಿಗೆ ಮುಳುವಾಯ್ತಾ? ಪದೇ ಪದೇ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ವಿಜೇಂದ್ರ ಬಗ್ಗೆ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ಕೊಂಡು ಬಂದ್ರು. ಹಾಗೇನೆ ಅವರ ಜೊತೆಗಿದ್ದವರು ಕೂಡ ಇವತ್ತು ಅವ್ರ ಜೊತೆಗಿದ್ದವ್ರಿಗೆ ಸ್ಥಾನಮಾನ ಸಿಕ್ತು. ಆದ್ರೆ ಯತ್ನಾಳ್ ಅವರಿಗೆ ಏನೂ ಕೂಡ ಇಲ್ಲ. ಅವರ ಹೇಳಿಕೆಗಳು ಇಲ್ಲಿ ಕ್ಲಿಯರ್ ಆಗಿ ಅವರಿಗೆ ಮುಳುವಾಗಿದೆ ಅನ್ನುವಂಥದ್ದು ಈ ಆಯ್ಕೆಯ ಅರ್ಥವಾ ಹೇಗೆ ಜನಾರ್ದನ್? ಹೌದೌದು. ಯಾಕಂದ್ರೆ ಅತಿಯಾದ್ರೆ ಅಮೃತವೂ ಕೂಡ ವಿಷ ಅನ್ನೋ ಹಾಗೆ ಎಲ್ಲಿಯೂ ಕೂಡ ಅಪಸ್ವರಗಳು ಬೇಕು, ಅಸಮಾಧಾನಗಳು ಬೇಕು. ಪ್ರತಿಯೊಂದು ಹಂತದಲ್ಲೂ ಸಹಿತ ಎಲ್ಲವನ್ನೂ ಕೂಡ ಒಪ್ಕೊಂಡು ಹೋಗ್ತಾ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಪಸ್ವರವೇ ಕಾಯಂ ಆದಾಗ ಅದನ್ನ ಅಷ್ಟಾಗಿ ಒಪ್ಕೊಳ್ಳುವಂತವ್ರ ಸಂಖ್ಯೆನೂ ಕೂಡ ಕಡಿಮೆ ಆಗತ್ತೆ. ಯತ್ನಾಳ್ ಅವರು ಹಿಂದೆ ಅಪಸ್ವರ ಎತ್ತಿದ್ರು. ಆದ್ರೆ ಒಂದು ಆಯ್ಕೆ, ಒಂದು ತೀರ್ಮಾನ ಅಂತ ಆದ್ಮೇಲೆ ಅದರ ಜೊತೆಯಲ್ಲಿ ನಡ್ಕೊಂಡು ಹೋಗಿಲ್ಲ ಅಂತಂದ್ರೆ ಇವರು ಗುಂಪಿಗೆ ಸೇರದ ಪದ ಆಗ್ಬಿಡ್ತಾರೆ. ಹಾಗಾಗಿ ಯತ್ನಾಳ್ ಅವರ ಇದು ಆಗಿರೋದು. ಅವ್ರು ಯತ್ನಾಳ್ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಸಾಕಷ್ಟು ಸಾಮರ್ಥ್ಯ ಇದೆ. ಆದ್ರೆ ಮೊದಲಿನಿಂದನೂ ಅವರು ವಿರೋಧವನ್ನ ಮಾಡ್ಕೊಳ್ತಾರೆ. ವಿರೋಧಕ್ಕಾಗಿ ವಿರೋಧ ಅಂತ ಮಾಡ್ಕೊಳ್ತಾ ಹೋದಾಗ ಅವರ ಟೀಮ್ ವೀಕ್ ಆಗತ್ತೆ, ಅವರ ಎದುರುಗಡೆಯಲ್ಲಿ ಟೀಮ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹೈಕಮಾಂಡ್ ಕೂಡ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇರುತ್ತೆ. ಯಾವುದೋ ಒಂದು ಹಂತದಲ್ಲಿ ಒಂದ್ಸಲ ವಿರೋಧ ಮಾಡೋದು ಎಲ್ಲವೂ ಕೂಡ ಸಹಜ. ಆದ್ರೆ ಪ್ರತಿ ಹೆಜ್ಜೆಗೂ ವಿರೋಧವನ್ನೇ ಮಾಡ್ತಾ ಹೋದಾಗ ಅದು ಟೀಮ್ ಆಗಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗತ್ತೆ. ಇದು ಬಹುಶಃ ಯತ್ನಾಳ್ ಅವರಿಗೆ ಸದ್ಯಕ್ಕಂತೂ ಮುಳುವಾದಂತೆ ಕಂಡು ಬರ್ತಾ ಇದೆ. ಮೊನ್ನೆ ದಿನ ಅವ್ರನ್ನ ದೆಹಲಿಗೆ ಕರ್ಸ್ಕೊಂಡ್ರು ಸಹಿತ ಅವ್ರ ಜೊತೆಯಲ್ಲಿ ಮಾತುಕತೆ ಕೂಡ ಆಗಿಲ್ಲ, ಸಾಧ್ಯ ಆಗಿಲ್ಲ. ಹಾಗಾಗಿ ನೋಡಿದ್ರೆ ಯತ್ನಾಳ್ ಅವರನ್ನ ಒಂದ್ ರೀತಿಯಲ್ಲಿ ದೂರ ಇಡುವಂತ ಪ್ರಯತ್ನ ಹೈಕಮಾಂಡ್ ಮಾಡ್ತಾ ಇದೆ ಅಂತ ಅವ್ರನ್ನ ಹೇಳಿಕೆಗಳನ್ನ ಗಂಭೀರವಾಗಿ ತೆಗೆದುಕೊಂಡಂತೆ ಕೂಡ ಕಂಡು ಬರ್ತಾ ಇಲ್ಲ. ಆದ್ರೆ ಇನ್ನು ಮುಂದೆ ಆದ್ರೂ ಅವ್ರೇನಾದ್ರೂ ಸರಿಪಡಿಸ್ಕೊಂಡ್ರೆ ಬಹುಶಃ ಲೋಕಸಭಾ ಚುನಾವಣಾ ಹೊಸದಲ್ಲಿರುವಾಗ ಅವರನ್ನ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಕೂಡ ಆಗತ್ತೆ. ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ವಿಜೇಂದ್ರ ಅವ್ರ ಕಡೆಯಿಂದನೂ ಕೂಡ ಆಗಿದೆ. ಆದ್ರೆ ಅದಕ್ಕೆ ಅವರು ಸ್ಪಂದಿಸ್ಲಿಲ್ಲ. ಆದ ಕಾರಣಕ್ಕಾಗಿ ಈಗ ಅವ್ರನ್ನ ಅನಿವಾರ್ಯವಾಗಿ ದೂರ ಇಟ್ಟು ಇವರದೇ ಟೀಮ್ ಅನ್ನ ಕಟ್ಟುವಂತ ಹೋಗ್ತಾ ಇದ್ದಾರೆ. ಸೋಮಣ್ಣ ಅವರು ಕೂಡ ಇದೇ ರೀತಿ ಮಾತಾಡ್ತಾ ಹೋಗ್ತಾ ಇದ್ರು. ಆದ್ರೆ ಈಗ ಮಾತಾಡೋದನ್ನ ಕಡಿಮೆ ಮಾಡಿದ್ದಾರೆ ಸೋಮಣ್ಣ ಅವರು. ಹಾಗಾಗಿ ಅವ್ರಿಗೆ ಮುಂದೆ ಪಕ್ಷದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಮುನ್ನಡೆಯಲಿಕ್ಕೆ ಒಂದು ಅವಕಾಶ ಇರುತ್ತೆ. ಆದ್ರೆ ಯತ್ನಾಳ್ ಅವರು ಪದೇ ಪದೇ ಹೇಳಿಕೆ ಕೊಡೋದು, ವಿಜೇಂದ್ರ ಅವರ ವಿರುದ್ಧ, ಅಶೋಕ್ ಅವರ ವಿರುದ್ಧ, ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಕ್ಷದ ವಿರುದ್ಧನೇ ಒಂದ್ ರೀತಿಯಲ್ಲಿ ಹೇಳಿಕೆ ಕೊಟ್ಕೊಳ್ತಾ ಹೋಗೋದು. ನಿನ್ನೆ ದಿನ ಮತ್ತೆ ಮಾತಾಡ್ತಾ ಅದನ್ನೇ ಹೇಳಿದ್ದಾರೆ. ಕೆಜೆಪಿ ಇದು ಎರಡನೇ ಕೆಜೆಪಿ ಎನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ಇದೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಅವರ ಮನಸ್ಸಲ್ಲಿ ಯಾರದೇ ವಿರುದ್ಧ ಹೇಳಿಕೆ ಕೊಡ್ತಾ ಹೋದ್ರು ಇದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋದನ್ನ ಪರಿಗಣಿಸ್ತಾರೆ. ಹಾಗಾಗಿ ಯತ್ನಾಳ್ ಅವರನ್ನ ಸದ್ಯಕ್ಕಂತೂ ದೂರ ಇಟ್ಟಂತೆ ಕಂಡು ಬರ್ತಾ ಇದೆ. ಇನ್ನ ಮುಂದಿನ ದಿನಗಳಲ್ಲಿ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಅಥವಾ ಅವರಕ್ಕೆ ಸ್ಪಂದಿಸುವಂತ ಕೆಲಸಗಳಾದಲ್ಲಿ ಇದೆಲ್ಲ ಸರಿ ಹೋಗ್ಬೋದು. ಇಲ್ಲದೆ ಹೋದಲ್ಲಿ ಯತ್ನಾಳ್ ಅವರು ಒಂಟಿಯಾಗಿ ಇರುವಂತ ಪರಿಸ್ಥಿತಿ ಬರುವಂತ ಸಾಧ್ಯತೆ ಹೆಚ್ಚು ಕಂಡು ಬರ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ ಹಾಕಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.